ಸಭೆಯ ನಂತರ ಈ ಕೋವಿಡ್ ಪ್ಯಾಂಡಮಿಕ್ ಏನೋ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ. ಮಹಾರಾಷ್ಟ್ರವನ್ನು ಮೀರಿಸಿ ಬೆಂಗಳೂರು ಸುತ್ತಮುತ್ತ ಈ ಪ್ಯಾಂಡಮಿಕ್ ಕೋವಿಡ್ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮತ್ತು ಈ ಹಿನ್ನೆಲೆಯಲ್ಲಿ ಬಹಳ ದಿನದಿಂದ ಕೆಲಸ ಮಾಡ್ತಿರುವಂಥ ನಮ್ಮ ಎಕ್ಸ್ಪರ್ಟ್ಸ್ಗಳೇನಿದ್ದಾರೆ, ತಜ್ಞರು, ಅವ್ರ ಜೊತೆ ಸುಸೂತ್ರವಾಗಿ ಚರ್ಚೆ ಮಾಡಿ ಕೆಲವು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಮೊದಲನೇದು, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ 18ರಿಂದ 45 ವರ್ಷದವರೆಗಿರುವಂಥ ಜನರಿಗೆ ವ್ಯಾಕ್ಸಿನೇಷನನ್ನು ಫ್ರೀ ಸಪ್ಲೈ ಮಾಡ್ತೇವೆ. ಈ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ರೂಪುರೇಷೆಗಳೇನಿರಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. 45 ವರ್ಷದ ಮೇಲ್ಪಟ್ಟವ್ರಿಗೆ ಕೇಂದ್ರ ಸರ್ಕಾರ ಸಹ ಅವರು ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಈ ಕೋವಿಡ್ ತಡೆಯೋದಕ್ಕೆ ಬಿಗಿ ಕ್ರಮವನ್ನು ನಾಳೆ ರಾತ್ರಿಯಿಂದ 14 ದಿವಸ ಬಿಗಿ ಕ್ರಮ ಜಾರಿಯಲ್ಲಿರುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ, ಕೇವಲ ಬೆಂಗಳೂರಲ್ಲ, ಇಡೀ ರಾಜ್ಯಕ್ಕೆ. ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೆಳಗ್ಗೆ 10ರ ನಂತರ ಪೊಲೀಸ್ನವ್ರು ಬಂದು ತಡೆಯೋದಕ್ಕೆ ಅಡ್ಡಿ ಆತಂಕಗಳು ಮಾಡೋಕ್ಕೆ ಅವಕಾಶ ಕೊಡದೇನೆ ವ್ಯಾಪಾರಸ್ಥರು ಸಹ ಅವರಾಗೇನೆ ಬಾಗಿಲುಗಳನ್ನು ಹಾಕಬೇಕು. ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ವಿನಂತಿಯನ್ನು ಮಾಡ್ತೇನೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಗಾರ್ಮೆಂಟ್ ನೌಕರನ್ನ ಬಿಟ್ಟು, ಪ್ಲೀಸ್ ಅಂಡರ್ಲೈನ್, ಯಾಕೆಂದರೆ 7-8 ಲಕ್ಷ ಜನ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಪಕ್ಕ ಕುಂತು ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮುಂದುವರಿಯುತ್ತೆ, ಗಾರ್ಮೆಂಟು ಬಿಟ್ಟು. ಕನ್ಸ್ಟ್ರಕ್ಷನ್ ಸೆಕ್ಟರ್ ಮುಂದುವರಿಯುತ್ತೆ, ಅಗ್ರಿಕಲ್ಚರ್ ಸೆಕ್ಟರ್ ಯಾವುದೇ ತೊಂದರೆ ಇಲ್ಲ. ಮೆಡಿಕಲ್ ಎಸೆನ್ಷಿಯಲ್ ಸರ್ವಿಸ್ ಮುಂದುವರಿಯುತ್ತೆ. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಈಗಿರುವಂಥ ರೀತಿಯಲ್ಲೇ ಕರ್ಫ್ಯೂ ಮುಂದುವರಿಯುತ್ತೆ. ಎಲ್ಲ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಬಂದೋಬಸ್ತನ್ನು ಮಾಡಬೇಕು. ತಾಲೂಕು ತಹಸೀಲ್ದಾರ್ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡಿ ತಾಲೂಕಲ್ಲಿ ಮತ್ತೆ ಇದು ಹರಡದಂತೆ ಬಿಗಿ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನು ಮುಂದೆ ಆಕ್ಸಿಜನ್ ಕೊರತೆ ಇರೋದಿಲ್ಲ. ಆಕ್ಸಿಜನ್ ಮೊದಲು 300ರಿಂದ ಇದ್ದಂಥದ್ದು 800 ಮೆಟ್ರಿಕ್ ಟನ್ವರೆಗೂ ಕೇಂದ್ರ ಕೊಡೋದಕ್ಕೆ ಒಪ್ಕೊಂಡು ಈಗಾಗಲೇ ಸಪ್ಲೈ ಪ್ರಾರಂಭ ಮಾಡಿದೆ. ಆದ್ದರಿಂದ ಇನ್ನು ಮುಂದೆ ಆಕ್ಸಿಜನ್ ಕೊರತೆ ಇದೆ ಅಂತ ಯಾರೊಬ್ಬರು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಇದಕ್ಕೆ ಕೇಂದ್ರ ಅನುಮತಿಯನ್ನು ಕೊಟ್ಟಿದೆ. ಈ ಓರಿಯೆಂಟೇಷನ್ ಮೆಡಿಷನ್ನು ರೆಮಿಡೇಷನ್ ಮೆಡಿಷನ್ ಏನಿದೆ, ಇದು 50,000 ಇದ್ದದನ್ನು 1,20,000ವರೆಗೆ ಹೆಚ್ಚಿನಕ್ಕೆ ಮಾಡಿ ಕೇಂದ್ರ ಸಪ್ಲೈ ಮಾಡ್ತಾ ಇದೆ. ಹೀಗಾಗಿ ಮೆಡಿಸಿನ್ ಸಪ್ಲೈ ಸಮಸ್ಯೆ ಇರೋದಿಲ್ಲ, ಆಕ್ಸಿಜನ್ ಸಮಸ್ಯೆ ಇರೋದಿಲ್ಲ. ರೈತರು ಬೆಳೆದಂಥ ತಮ್ಮ ಹಣ್ಣು ಹಂಪಲುಗಳು, ತರಕಾರಿಗಳನ್ನು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅವರು ವ್ಯವಹಾರ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇದೆಲ್ಲವನ್ನು ಉಪಯೋಗ ಮಾಡಿಕೊಂಡು ಜನರು ಸಹಕರಿಸಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರು ನಿಮ್ಮ ಶಕ್ತಿ ಮೀರಿ ಸಹಕಾರವನ್ನು ನೀಡ್ತಾ ಇದ್ದೀರಾ. ಬಹುಶಃ ಈ 14 ದಿವಸ ಈ ತಗೊಳ್ಳುವಂಥ ಬಿಗಿ ಕ್ರಮಕ್ಕೆ ತಾವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಟ್ಟರೆ ಆವಾಗ ಒಂದು ರೂಪಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. 2 ವಾರದಲ್ಲಿ ಇದು ಕಂಟ್ರೋಲ್ಗೆ ಬರಲಿಲ್ಲ ಅಂದರೆ ಮತ್ತೆ ಮುಂದುವರಿಯುವಂಥದ್ದು ಅನಿವಾರ್ಯ ಆಗ್ಬೋದು. ಅದಕ್ಕೆ ರಾಜ್ಯದ ಜನ ಕಟ್ಟುನಿಟ್ಟಾಗಿ ಮಾಸ್ಕನ್ನು ಧರಿಸುವಂಥದ್ದು, ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಮತ್ತು ಸ್ಯಾನಿಟೈಸ್ ಮಾಡಿಕೊಳ್ಳುವಂಥದ್ದು
ಈ ಕಡೆ ವಿಶೇಷವಾದ ಗಮನವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಜನರಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಜನ ಸಹಕಾರ ಕೊಟ್ಟರೆ ನನಗನ್ಸುತ್ತೆ ಇಡೀ ದೇಶದಲ್ಲೇ ಬೇರೆ ರಾಜ್ಯಗಳಿಗಿಂತ ಇಲ್ಲಿ ಈ ಕರೋನಾ ಪ್ಯಾಂಡಮಿಕ್ ಜಾಸ್ತಿ ಆಗಿರೋದ್ರಿಂದ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲರೂ ನೀಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಹಣ ಒಂದು ನಿಮಿಷ ತಡಿ. ಟ್ರಾನ್ಸ್ಪೋರ್ಟೇಷನ್ ವಾಹನಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಈ ಅಂತಾರಾಜ್ಯ ಮತ್ತು ಈ ಟ್ರಾನ್ಸ್ಪೋರ್ಟೇಷನ್ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಇಡೀ ರಾಷ್ಟ್ರದಲ್ಲೇ ಅನುಮತಿ ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ರೀತಿ ತೊಂದರೆ ಸಾರಿಗೆ ಬಸ್ಗಳ ಬಗ್ಗೆ ನಾನು ಹೇಳ್ತೇನೆ. ಸಾರಿಗೆ ಇರೋದಿಲ್ಲ. ಬಂದಂದ್ಮೇಲೆ ಸಾರಿಗೆ ಬಸ್ಗಳಿಗೆ ಓಡಾಡಿ ಏನು ಮಾಡ್ತೀರಾ? ಜನನೇ ಓಡಾಡಾಗಿಲ್ಲ ಅಂದಮೇಲೆ ಸಾರಿಗೆ ಬಸ್ಸು ಹೆಂಗೆ ಓಡಾಡುತ್ತೆ? ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಗೂಡ್ಸನ್ನ ಸಾಗಾಣೆ ಮಾಡೋಕ್ಕೆ ಯಾವುದೇ ಆತಂಕಗಳು ನಮ್ಮ ಸರ್ಕಾರದಿಂದ ಮಾಡೋಲ್ಲ. ಈಗ ಗಾರ್ಮೆಂಟ್ಸ್ ಬಂದು ಗಾರ್ಮೆಂಟ್ ಬಂದಪ್ಪ. ನೋಡಪ್ಪ, ನಿನ್ಗೆ ಹೆಂಗೆ ಅರ್ಥ ಮಾಡ್ಕೋತಿ ಹಂಗೆ ಮಾಡ್ಕೋ. ನಾನು ನೀನು ಕರೆಕ್ಟ್ ನಾನು ಕೇಳಪ್ಪ ನಿಮಿಷ. ನಾವೇನು ಮಾಡಬೇಕು ಅಂತಿದ್ದೀವಿ ಅಂತ ಭಾಳ ಸ್ಪಷ್ಟವಾಗಿ ನಿನ್ಗೆ ಹೇಳಿದ್ದೇನೆ. ಅದು ಅಂತ ಹೇಳಿದ್ರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅವಕಾಶ ಇದೆ ಅಂತ ಹೇಳಿದ್ದು ನಿತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳೋಕ್ಕೆ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದೊಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ. ಇನ್ಯಾವುದೇ ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ. ಈಗ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಅವ್ರು ಕೆಲಸ ಮಾಡೋಕ್ಕೂ ತೊಂದರೆ ಆಗಬಾರ್ದು ಅಂತ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಲಾಕ್ಡೌನ್ ಅನ್ನೋ ಪದವನ್ನು ಸರ್ಕಾರ ಬಳಸ್ತಾ ಇಲ್ವಾ ಅಂತ. ಯಾಕೆಂದ್ರೆ ಶ್ರಮಿಕ ವರ್ಗ, ದುಡಿಯೋ ವರ್ಗ ಅದನ್ನು ಕೂಡ ನೀವು ನೋಡ್ಬೇಕು ಅಂತ ಇಷ್ಟು ದಿನ ಹೇಳ್ತಾ ಇದ್ರಿ. ಕೋವಿಡ್ ಕರ್ಫ್ಯೂ, ಕೋವಿಡ್ ಲಾಕ್ಡೌನ್ ಅಂತ, ಕೋವಿಡ್ ಘೋಷಿತ ಲಾಕ್ಡೌನ್ ಆಗುತ್ತಾ ಅಂತ ಯಾಕರ ಪದ ಬಳಕೆಗೆ ಹಿಂದೇಟ್ ಆಗ್ತಾ ಇದೆ ಸರ್ಕಾರ? ಪದ ಬಳಕೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹೀಗಾಗಿ ಇವತ್ತು ನಮ್ಮಲ್ಲಿ ಒಂದು ನಿಮಿಷ ಸುದೀರ್ಘವಾಗಿ ಚರ್ಚೆ ಆದ್ಮೇಲೆ ಇಲ್ಲಿ ಜೀವನೋಪಾಯಕ್ಕೆ ಬೇಕಾಗಿರುವಂತ ದಿನನಿತ್ಯ ಇದಕ್ಕೆ ತೊಂದರೆ ಆಗಬಾರ್ದು ಅಂತ ಟೈಮಿಂಗ್ ಅನ್ನ ಕೆಲವು ಕೊಟ್ಟಿದ್ದಾರೆ, ಕೆಲವು ಎಕ್ಸೆಪ್ಷನ್ ಕೊಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ನಿಷೇಧ ಆಗಿದೆ. ರಾತ್ರಿ ಕರ್ಫ್ಯೂ ಕೂಡ ಕಟ್ಟುನಿಟ್ಟಾಗಿ ಜಾರಿ ಆಗಿದೆ. ಇದು ಬಹಳ ಸ್ಪಷ್ಟವಾಗಿದೆ. ಇನ್ನು ಅಣ್ಣ ಒಂದು ನಿಮಿಷ ಅದನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಪ್ರತ್ಯೇಕವಾಗಿ ಇನ್ನೊಂದು 2-3 ಗಂಟೆಯಲ್ಲಿ ಬೇರೆ ಆದೇಶವನ್ನು ನಾವೇನು ಹೇಳಿದ್ದೇನೆ ಅದೆಲ್ಲದರ ಬಗ್ಗೆ ಒಂದು ಗೈಡ್ಲೈನ್ಸ್ ಹಾಕಿ ಸರ್ಕಾರಿ ರಾಜ್ಯನ ಹೊರಡಿಸ್ತಾರೆ. ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಫಾರ್ 18 to 45 years or age, vaccination will be given free of cost. Health department will draw guidelines. Strict measures to control COVID pandemic will be taken. From tomorrow night till next 14 days, there will be closed down for whole state. 6 a.m. to 10 a.m. essential commodity shops will be open. After 10 a.m. all shops will be closed. Agriculture sector, manufacturing sector, except governments, construction sectors, medical and essential sector will continue to operate. All DCs and Tahsildars to take strict measures. No shortage of oxygen. Government of India has increased daily quota from 300 to 800 metric tons. Regarding central of COVID pandemic, Cabinet has taken decision after consulting expert committee also. We have discussed with the expert committee also. Thank you, sir. Then ಸರ್ಕಾರಿ ಕಚೇರಿಗಳು ಮತ್ತೆ ಬ್ಯಾಂಕುಗಳು ಎಲ್ಲ ಇರ್ತವೆ ಸರ್. ಸರ್ಕಾರಿ ಕಚೇರಿಗಳು ಮತ್ತೆ ಬ್ಯಾಂಕುಗಳು ಎಲ್ಲ ಇರ್ತದೆ ಸರ್. ಈಗ ಒಂದು ನಿಮಿಷ ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ
ಡೀಟೇಲ್ ಗೈಡೆನ್ಸ್ ಇಶ್ಯೂ ಮಾಡಿ. ಎಸೆನ್ಷಿಯಲ್ ಸರ್ವಿಸ್ ಬ್ಯಾಂಕಿಂಗ್ ಎಸೆನ್ಷಿಯಲ್ ಅದರ್ ಸೆಕ್ಟರ್ಸ್ ಎಲ್ಲ ಏನಿದೆ ಅದು ಇರ್ತದೆ ಮತ್ತು ಪಾರ್ಸಲ್ ತೆಗೆದುಕೊಳ್ಳುವುದಕ್ಕೆ ಟೇಕ್ ಅವೇಗೆ ಅದು ಕೂಡ ಅವಕಾಶ ಇದೆ. ಪೊಲೀಸು ಹೆಲ್ತ್ ಎಸೆನ್ಷಿಯಲ್ ಸರ್ವಿಸ್ ಏನಿದೆ, ಪೊಲೀಸ್ ಡಿಪಾರ್ಟ್ಮೆಂಟು, ಹೆಲ್ತ್, ಮತ್ತೆ ರೆವಿನ್ಯೂ, ಈ ಥರ ಕೆಲವು ಇಲಾಖೆಗಳು ಕೆಲಸ ಮಾಡುತ್ತೆ, ಉಳಿದೆಲ್ಲ ಕ್ಲೋಸ್ ಮಾಡಿ. ಕೋವಿಡ್ ಬೇಕಾದ್ರೆ ಕೋವಿಡ್ ಇನ್ನೇನು ಅದೊಂದು ಜಿಲ್ಲಾ ಪಂಚಾಯತಿ ಎಲ್ಲ ಎಲ್ಲ ಎಲೆಕ್ಷನ್ಗಳನ್ನು ಮುಂದಾಕಿದ್ದೀವಿ. ಯಾವುದೇ ಎಲೆಕ್ಷನ್ ಅಲ್ಲ, ನಾವು ಶಿಫಾರಸು ಬರುವಂತ ಮಾಡಿದ್ದೀವಿ ದಿವಸಗಳು ನಡೆಯೋದಿಲ್ಲ. ಶಿಫಾರಸು ಇನ್ನು 6 ತಿಂಗಳು ಎಲ್ಲ ಎಲೆಕ್ಷನ್ ಅನ್ನ ಮುಂದಾಕುವಂತ ತೀರ್ಮಾನವನ್ನು ತಗೊಂಡಿದ್ದೀವಿ. ಶಿಫಾರಸ್ತು ಮಾಡ್ತಾ ಇದ್ದೀವಿ. ಹಣ ಸ್ವಲ್ಪಪ್ಪ ಎಲ್ಲ ಎಲೆಕ್ಷನ್ ಅನ್ನ ಮುಂದಾಗೋದಕ್ಕೆ ಶಿಫಾರಸ್ ಮಾಡ್ತಾ ಇದ್ದೀವಿ. ಇಲೆಕ್ಷನ್ ಯಾವ್ಯಾವ್ದು ಟೇಕ್ ಅವೇ ಇತ್ತು ಅದು ಟೇಕ್ ಅವೇ ಕಂಟಿನ್ಯೂ ಆಗ್ತದೆ. ನೋಡೋಣ, ಹೋಟೆಲ್ ಇಂದ ಪಾರ್ಸಲ್ ತರಿಸ್ಬೋದು, ಬೇರೆ ಬೇರೆ ನಾವು ಕನ್ಸೆಷನ್ ಕೊಟ್ಟಿದ್ದೇವೆ. ಅದು ಈವನ್ ಲಿಕ್ಕರನ್ನ ಅವ್ರು ಅಲ್ಲಿ ತಗೊಳ್ಳೋ ಹಾಗಿಲ್ಲ, ಪಾರ್ಸಲ್ ತೊಗೊಂಬರೋಕ್ಕೆ ಅವಕಾಶ ಇದೆ. ನಾವು ಮೊದಲೇನು ಹೇಳಿದ್ದೇವೆ ಅದೆಲ್ಲ ಕಂಡೀಷನ್ಗಳು ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.